ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಸಿದ್ಧ ಹಾಗೂ ಶ್ರೀಮಂತ ದೇಗುಲ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ತಿರುಪತಿ ಪಟ್ಟಣದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ 7 ಬೆಟ್ಟಗಳಿವೆ. ಈ 7 ಬೆಟ್ಟಗಳನ್ನು ಶೇಷನಾಗನ ಹೆಡೆಗಳೆಂದು ನಂಬಲಾಗುತ್ತದೆ. ಈ 7 ಬೆಟ್ಟಗಳನ್ನೇ ತಿರುಮಲ ಬೆಟ್ಟಗಳು ಎಂದು ಕರೆಯಲಾಗುತ್ತದೆ. 7ನೆಯ ಬೆಟ್ಟವಾದ ವೆಂಕಟಾದ್ರಿಯಲ್ಲಿಯೇ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿ ಇದೆ. ಶ್ರೀ ವೆಂಕಟೇಶ್ವರರು ಮಹಾವಿಷ್ಣು ದೇವರ ಅವತಾರ. ಇವರಿಗೆ ಬಾಲಾಜಿ, ಗೋವಿಂದ, ಶ್ರೀನಿವಾಸ, 7 ಬೆಟ್ಟಗಳ ಒಡೆಯ ಎಂಬಿತ್ಯಾದಿ ನಾಮಾಂಕಿತಗಳಿವೆ. ತಿರುಪತಿಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಲು 7 ಬೆಟ್ಟಗಳನ್ನು ಏರಿಕೊಂಡೇ ಹೋಗಬೇಕು. ಬೆಟ್ಟವನ್ನು ಏರಿ ದೇಗುಲವನ್ನು ತಲುಪಲು ಬಸ್ ಸೌಕರ್ಯವೂ ಸಹ ಇರುತ್ತದೆ. ಆದರೂ ಸಹ ಭಕ್ತಾದಿಗಳು ತಿರುಮಲ ಬೆಟ್ಟದಲ್ಲಿ ಕಾಲ್ನಡಿಗೆಯಲ್ಲಿಯೇ ಹತ್ತಿಕೊಂಡು ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಹೀಗೆ ಕಾಲ್ನಡಿಗೆಯಲ್ಲಿಯೇ ಬೆಟ್ಟವನ್ನು ಏರಿಕೊಂಡು ಸ್ವಾಮಿಯ ದರ್ಶನವನ್ನು ಪಡೆದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ 7 ಬೆಟ್ಟಗಳಲ್ಲಿ ನಡೆದುಕೊಂಡು ತಿಮ್ಮಪ್ಪ ದೇವರ ದರ್ಶನವನ್ನು ಪಡೆದರೆ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ತಿರುಮಲಕ್ಕೆ ಕಾಲ್ನಡಿಗೆಯ ಮೂಲಕ ಸಾಗಿ ದೇವರ ದರ್ಶನವನ್ನು ಪಡೆಯಲು 2 ಮಾರ್ಗಗಳಿವೆ. ಆ ಮಾರ್ಗಗಳೇ ಅಲಿಪಿರಿ ಮೆಟ್ಟಿಲುಗಳು ಹಾಗೂ ಶ್ರೀವಾರಿ ಮೆಟ್ಟಿಲುಗಳು. ಹೆಚ್ಚಿನ ಭಕ್ತಾದಿಗಳು ಅಲಿಪಿರಿ ಮೆಟ್ಟಿಲುಗಳ ಮೂಲಕ ತಿರುಮಲವನ್ನು ತಲುಪುತ್ತಾರೆ. ಇದು ಶ್ರೀವಾರಿ ಮೆಟ್ಟಿಲುಗಳ ಮಾರ್ಗಕ್ಕಿಂತಲೂ ಹೆಚ್ಚು ಉದ್ದವಾಗಿದೆ. ಆದರೂ ಸಹ ದೇವರಲ್ಲಿ ತಾವು ಮಾಡಿಕೊಂಡಿರುವ ಪ್ರತಿಜ್ಞೆಯಿಂದಾಗಿ ಭಕ್ತಾದಿಗಳು ತಿರುಪತಿಯಿಂದ ಕಾಲ್ನಡಿಗೆಯಲ್ಲಿ ತಿರುಮಲವನ್ನು ತಲುಪಲು ಈ ಅಲಿಪಿರಿ ಮೆಟ್ಟಿಲುಗಳ ಮಾರ್ಗವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಲಿಪಿರಿ ಮೆಟ್ಟಿಲುಗಳ ಮೂಲಕ ತಿರುಮಲವನ್ನು ತಲುಪಲು ಸುಮಾರು 3550 ಮೆಟ್ಟಿಲುಗಳನ್ನು ಏರಿ 11 ಕಿಲೋಮೀಟರ್ಗಳ ದಾರಿಯನ್ನು ಕ್ರಮಿಸಬೇಕಾಗುತ್ತದೆ. ಅಲಿಪಿರಿ ಮೆಟ್ಟಿಲುಗಳ ಮೂಲಕ ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ಭಕ್ತಾದಿಗಳು ತಿರುಮಲವನ್ನು ತಲುಪುತ್ತಾರೆ. ವಿಶೇಷ ದಿನಗಳಲ್ಲಿ ಯಾತ್ರಿಕರ ಸಂಖ್ಯೆ 25,000ವನ್ನು ಸಹ ದಾಟುತ್ತದೆ. ಮೆಟ್ಟಿಲುಗಳ ಮೂಲಕ ಬೆಟ್ಟವನ್ನು ಏರುತ್ತಿರುವವರು ಬೆಟ್ಟದ ಬುಡದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ತಮ್ಮ ಪ್ರಯಾಣ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. 3,500 ಮೆಟ್ಟಿಲುಗಳನ್ನು ಏರಿ 11 ಕಿಲೋಮೀಟರ್ ದೂರ ಕ್ರಮಿಸಬೇಕಾದರೂ ಸಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಆಯಾಸವಾಗಲಿ ಕಾಲು ನೋವಾಗಲಿ ಬಾಧಿಸುವುದಿಲ್ಲ. ಬೆಟ್ಟವನ್ನು ಏರಿದ್ದೇ ಭಕ್ತಾದಿಗಳಿಗೆ ಗೊತ್ತಾಗುವುದಿಲ್ಲ. ಇದಕ್ಕೆ ಬಹುಮುಖ್ಯವಾದ ಕಾರಣ ತಲೆಯೇರು ಬಂಡೆ. ಅಲಿಪಿರಿ ಮೆಟ್ಟಿಲುಗಳ ಮೂಲಕ ಬೆಟ್ಟವನ್ನು ಏರುವಾಗ ಅಲಿಪಿರಿ ಪಾದ ಮಂಟಪವನ್ನು ದಾಟಿದ 100 ಮೀಟರ್ನ ನಂತರ ಬಲಭಾಗದಲ್ಲಿ ತಲೆಯೇರು ಬಂಡೆ ಕಾಣಿಸುತ್ತದೆ. ಈ ಬಂಡೆಯಲ್ಲಿ ಅಂಜಲಿ ಭಂಗಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹವಿದೆ. ಈ ಬಂಡೆಯಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ತಲೆಯೇರು ಎಂದರೆ ತಲೆನೋವು ಎಂದರ್ಥ. ಬೆಟ್ಟವನ್ನು ಏರುವ ಭಕ್ತಾದಿಗಳು ಬಂಡೆಯಲ್ಲಿರುವ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಮಂಡಿಯೂರಿ ತಲೆಬಾಗಿ ನಮಸ್ಕರಿಸಿ ಪೂಜೆ ಸಲ್ಲಿಸುತ್ತಾರೆ. ಹೀಗೆ ಮಾಡಿದರೆ ತಲೆನೋವು, ಕಾಲು ನೋವು, ದೇಹ ಬೇನೆ ಮುಂತಾದ ಕಾಯಿಲೆಗಳು ಬಾರದೆ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸಬಹುದು. ಇದೇ ಕಾರಣದಿಂದ ತಿರುಮಲ ಬೆಟ್ಟ ಏರುವಾಗ ಭಕ್ತಾದಿಗಳಿಗೆ ಕಾಲು ನೋವು ಕಾಣಿಸುವುದೇ ಇಲ್ಲ. 100 ವರ್ಷಗಳಿಂದಲೂ ಭಕ್ತಾದಿಗಳು ಈ ತಲೆಯೇರು ಬಂಡೆಗೆ ತಲೆಬಾಗಿ ನಮಸ್ಕರಿಸಿಯೇ ಬೆಟ್ಟವನ್ನು ಏರಲು ಪ್ರಾರಂಭಿಸುತ್ತಾರೆ. ಹೀಗೆ 100 ವರ್ಷಗಳಿಂದಲೂ ಭಕ್ತಾದಿಗಳು ತಮ್ಮ ತಲೆಯನ್ನು ಬಂಡೆಗೆ ತಾಕಿಸಿ ರೂಪುಗೊಂಡಂತಹ ಗುರುತುಗಳನ್ನು ಈಗಲೂ ನಾವು ತಲೆಯೇರು ಬಂಡೆಯ ಮೇಲೆ ಕಾಣಬಹುದಾಗಿದೆ. ಹಿಂದೆ ವಿಜಯನಗರ ಅರಸರಾಗಿದ್ದ ಶ್ರೀ ಕೃಷ್ಣದೇವರಾಯರು ಸಹ ಇದೇ ತಲೆಯೇರು ಬಂಡೆಗೆ ತಲೆಬಾಗಿಸಿ ನಮಸ್ಕರಿಸಿ ಅನಂತರ ತಿರುಮಲ ಬೆಟ್ಟವನ್ನು ಏರುತ್ತಿದ್ದರು ಎಂಬ ಐತಿಹ್ಯವಿದೆ. ತಿರುಮಲ ಬೆಟ್ಟವನ್ನು ಭಕ್ತಾದಿಗಳೆಲ್ಲರೂ ಸುಲಭವಾಗಿ ಏರಲು ಕಾರಣೀಭೂತವಾದ ಶ್ರೀ ಆಂಜನೇಯ ಸ್ವಾಮಿ ನೆಲೆಸಿರುವ ತಲೆಯೇರು ಬಂಡೆಯ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.